ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರಿ ಟಿವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಅಭಿಷೇಕ್. ಗೋಕರ್ಣದ ತರಕಾರಿಗಳ ಹಂಗಾಮ ಶುರು ಆಗ್ಬಿಟ್ಟಿದೆ. ಗೋಕರ್ಣದ ತರಕಾರಿ ಅಂದರೆ ಖಂಡಿತ ತಮಾಷೆನೇ ಅಲ್ಲ. ಗೋಕರ್ಣದಲ್ಲಿ ಬೆಳೆಯುವಂತಹ ಒಂದು ಸಾವಯವ ತರಕಾರಿಗೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದೆ. ಕೇರಳ, ಗೋವಾ ಹೀಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತೆ. ಗೋಕರ್ಣದಲ್ಲಿ ಹಲಕ್ಕಿ ಒಕ್ಕಲಿಗರು ಬೆಳೆದಂತಹ ತರಕಾರಿ, ಅದರಲ್ಲೂ ವಿಶೇಷವಾಗಿ ಗೋಕರ್ಣ ಮೆಣಸು ತುಂಬಾ ಫೇಮಸ್. ಬಹುಶಃ ಉತ್ತರ ಕನ್ನಡದ ಪ್ರತಿ ಅಡುಗೆ ಮನೆಯಲ್ಲೂ ಒಂದು ಡಬ್ಬದಲ್ಲಿ ಬೆಚ್ಚಗೆ ಗೋಕರ್ಣ ಮೆಣಸಿನ ಸಂಡಿಗೆ ಭದ್ರವಾಗಿ ಕೂತಿದೆ. ಮೊಸರನ್ನದೊಟ್ಟಿಗೆ ಈ ಸಂಡಿಗೆನ ಹುರಿದು ತಿಂದರೆ ಆ ರುಚಿನೇ ಬೇರೆ. ಗೋಕರ್ಣ ಮೆಣಸಿನ ಕುರಿತು ಕೇಳಿದ್ದೀವಿ, ಅದ್ರ ರುಚಿ ಬಗ್ಗೆ ತುಂಬಾ ಜನ ಹೇಳಿದ್ದಾರೆ. ಆದರೆ ಅದನ್ನು ಮಾಡೋದು ಹೇಗೆ ಅನ್ನುವಂಥ ಕನ್ಫ್ಯೂಷನಲ್ಲಿದ್ದೀರಾ? ಕನ್ಫ್ಯೂಷನ್ ಬಿಟ್ಟಾಕಿ, ನಾವು ಹೇಳ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಬಾಳೆ ತುದಿಯಲ್ಲಿ ಹುರಿದ ಗೋಕರ್ಣ ಮೆಣಸಿನ ಸಂಡಿಗೆ ಇಟ್ಟು ಮೊಸರನ್ನದ ಜೊತೆ ತಿಂದರೆ ಆ ರುಚಿನೇ ಬೇರೆ. ಬಹಳಷ್ಟು ಜನರಿಗೆ ಗೋಕರ್ಣ ಮೆಣಸಿನ ಸಂಡಿಗೆ ಮಾಡೋ ವಿಧಾನ ಗೊತ್ತಿರಲಿಕ್ಕಿಲ್ಲ. ಅಂಥವರಿಗಾಗಿ ಗೋಕರ್ಣ ಮೆಣಸಿನ ಸಂಡಿಗೆ ಮಾಡುವಂಥ ವೆರಿ ಈಸಿ ಮೆಥಡ್ ಇಲ್ಲಿದೆ ನೋಡಿ. ಉದ್ದಿನ ಬೇಳೆ, ಮೆಂತ್ಯ, ಇಂಗು ಮತ್ತು ಜೀರಿಗೆಯನ್ನು ಚೆನ್ನಾಗಿ ಹುರಿದು ಒಂದೆಡೆ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಬೇಕು. ಆ ಮಸಾಲೆ ಪುಡಿಯನ್ನು ಮಜ್ಜಿಗೆಗೆ ಸೇರಿಸಿ ಕಲಿಸಬೇಕು. ಮಜ್ಜಿಗೆ ಕೊಂಚ ಹುಳಿ ಇದ್ದರೆ ರುಚಿ ಜಾಸ್ತಿ ಇರುತ್ತೆ. ಒಂದು ವೇಳೆ ಮಜ್ಜಿಗೆಗೆ ಹುಳಿ ಕಡಿಮೆ ಇದ್ದರೆ ನಿಂಬೆ ರಸವನ್ನಾದರೂ ಸೇರಿಸಬಹುದು. ಈ ರೀತಿಯಾಗಿ ಮಜ್ಜಿಗೆಯನ್ನು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದು ಮಧ್ಯದಲ್ಲಿ ಸೀಳಿರುವಂತಹ ಗೋಕರ್ಣ ಮೆಣಸನ್ನು ನೆನೆ ಹಾಕಿ ಒಂದು ದಿನ ಪೂರ್ತಿ ನೆನೆಯಲು ಬಿಡಿ. ಮಾರನೇ ದಿನ ಬೆಳಿಗ್ಗೆ ಮಜ್ಜಿಗೆಯಲ್ಲಿ ನೆನೆಸಿಟ್ಟ ಮೆಣಸನ್ನು ತೆಳ್ಳಗಿನ ಬಟ್ಟೆ ಮುಚ್ಚಿ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಹೀಗೆ ಮೆಣಸು ಒಣಗಿ ಗರಿ ಆಗುವವರೆಗೂ ಬಿಸಿಲಿಗಿಡಬೇಕು. ಹಾಗೆ ಗರಿಯಾದ ಸಂಡಿಗೆ ಮೆಣಸನ್ನು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ವರ್ಷಗಟ್ಟಲೆ ಚೆನ್ನಾಗಿಯೇ ಇರುತ್ತೆ. ಮೊಸರನ್ನದೊಟ್ಟಿಗೆ ಮೆಣಸಿನ ಸಂಡಿಗೆಯನ್ನು ಸವಿಯೋದಕ್ಕೂ ಸಹ ಸಾಧ್ಯವಾಗುತ್ತೆ. ಇನ್ನು ಈ ರೀತಿ ತಯಾರಾದ ಮೆಣಸನ್ನು ಹುರಿಯೋದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಸುಲಭ ಉಪಾಯ. ಒಂದು ಬಾಣಲೆಯಲ್ಲಿ 3-4 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ 4-5 ಸಂಡಿಗೆ ಮೆಣಸನ್ನು ಕೆಂಪಾಗುವವರೆಗೂ ಹುರಿಬೇಕು. ಹೀಗೆ ಹುರಿದ ನಂತರ ಮೊಸರನ್ನದೊಟ್ಟಿಗೆ ಈ ಸಂಡಿಗೆ ಮೆಣಸನ್ನು ಸವಿದ್ರೆ ಊಟ ಕಂಪ್ಲೀಟ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಗೋಕರ್ಣ ಮೆಣಸಿನ ಸಂಡಿಗೆ ಮಾಡೋದು ಹೇಗೆ ಅಂತ. ಇನ್ಯಾಕೆ ತಡ, ಮಾರ್ಕೆಟಿಗೆ ಹೋಗಿ ಗೋಕರ್ಣ ಮೆಣಸು ತಂದು ಸಂಡಿಗೆ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ಸ್ಪೆಷಲ್ ಎಪಿಸೋಡ್ ಜೊತೆ ಮತ್ತೆ ಸಿಗ್ತೀನಿ.